ನಮಸ್ಕಾರ. ತಮ್ಮೆಲ್ಲರಿಗೂ ಹುಚ್ಚಿರಪ್ಪ ಐಟಿ ಮಾಡುವಂಥ ನಮಸ್ಕಾರಗಳು. ಈಗ ತಮ್ಮ ಮುಂದೆ ಒಬ್ಬ ಮಹಾ ಸಾಧಕನನ್ನು ಪರಿಚಯ ಮಾಡಿಕೊಳ್ಳುವಂಥ ಒಂದು ಸಂದರ್ಭ. ಗ್ರಾಮೀಣ ಪ್ರತಿಭೆ ಆದಂಥ ಒಬ್ಬ ಸಾಧಕನನ್ನು ನಾವು ಕಂಡಂಥ ಒಬ್ಬ ಸಾಧಕನನ್ನು ತಮ್ಮ ಮುಂದೆ ಪ್ರಸ್ತುತಪಡಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದ. ಅವರು ಬಸವರಾಜ್ ವೀರಪ್ಪ ಹೊಸಮನಿ ಅಂತೇಳಿ. ಆ ವ್ಯಕ್ತಿ ಅವರು ಎಜುಕೇಷನ್ SSLC ಅವರು ಫೇಲ್ ಆದರೂ ಕೂಡ ಅವರು ಶಿಕ್ಷಣದಲ್ಲಿ ಫೇಲ್ ಆದರೂ ಕೂಡ ಜೀವನದಲ್ಲಿ ಏನಂತಂದ್ರೆ ಅನೇಕರಿಗೆ ಬೆಳಕಾಗುವಂಥ ಒಂದು ಕೆಲಸವನ್ನು ಬಸವರಾಜ್ ಹೊಸಮನಿ ಅವರು ಮಾಡ್ಯಾರ. ಅಂಥದ್ದೊಂದು ಒಳ್ಳೆಯ ಸಾಧಕರ ಒಂದು ಪರಿಚಯವನ್ನು ತಮ್ಮ ಮುಂದೆ ನಾನು ಮಾಡಿಕೊಳ್ಳಲಿಕ್ಕೆ ಬಹಳ ಹರ್ಷವನ್ನಾಗಿನಿ. ಬಸವರಾಜ ಅವರು ಅವರ ತಂದೆ ವೀರಪ್ಪ ಅವರಿಗೆ ಈ ಬಸವರಾಜ್ ಅವರೇ ಒಬ್ಬನೇ ಸುಪುತ್ರ. ತಾಯಿ ಸಿದ್ದಮ್ಮ, ತಂದೆ ವೀರಪ್ಪ, ತಾಯಿ ಸಿದ್ದಮ್ಮ, ಅಕ್ಕ ಯಲ್ಲಮ್ಮನ ತಮ್ಮ. ಇವರ ಮೂಲತಃ ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಬ್ಬಿಗೇರಿ ಅಂತ ಗ್ರಾಮದೊಳಗೆ ನೆಲೆಸಿದಂಥ ಬಸವರಾಜ್ ಹೊಸಮನಿ ಅವರು ತಮ್ಮ ಒಂದು ಜಮೀನು 8 ಎಕರೆ ಜಮೀನನ್ನು ಹೊಂದಿದ್ದಂಥವ್ರು. ಇವರೇನಂತಂದ್ರೆ ಈ ಒಂದು ಎಜುಕೇಷನ್ ಅನ್ನ ಮಾಡ್ತಾ SSLC ಅವ್ರು ಫೇಲ್ ಆದಾಗ ಅವ್ರದ್ದೇ ಆದಂಥ ಒಂದು ಗೆಳೆಯರ ಟೀಮ್ ಕಟ್ಕೊಂಡು ಆ ಗೆಳೆಯರ ಏನಪ್ಪ ಅಂದ್ರೆ 8 ಮಂದಿ ಗೆಳೆಯರೊಳಗೆ ಅವರು ಏನಪ್ಪ ಅಂದ್ರೆ ಓದ್ಲಾರ್ದವ್ರು. ಅವರು ಏನಪ್ಪ ಅಂದ್ರೆ ಒಂದು ಚಿಕ್ಕದಂತ ಮಕ್ಕಳಿಗೆ ಟ್ಯೂಷನ್ ಕ್ಲಾಸು ಜೊತೆಗೆ ಏನಂತಂದ್ರೆ ಗ್ರಂಥಾಲಯವನ್ನು ಮಕ್ಕಳಿಗೆ ಓದುವಂಥ ಮಕ್ಕಳಿಗೆ ಪುಸ್ತಕ ಕೊಡುವಂಥ ಹವ್ಯಾಸ ಶುರು ಮಾಡಿಕೊಂಡು ಅವ್ರು ಏನಪ್ಪ ಅಂದ್ರೆ ಇವತ್ತಿನ ಮಟ್ಟಿಗೆ ಎಲ್ಲೆಲ್ಲಿ ಯಾವ ಜಿಲ್ಲೆ ಒಳಗೆ ಯಾವ ಗ್ರಾಮದೊಳಗೆ ಯಾವ ಬಡ ಮಕ್ಕಳಿದ್ರ ಪ್ರತಿಭಾವಂತ ವಿದ್ಯಾರ್ಥಿಗಳಾದ್ರ ಅವ್ರಿಗೆ ಪುಸ್ತಕ ಕೊಂಡ್ಲಿಕ್ಕೆ ಏನಪ್ಪ ಅಂದ್ರೆ ಶಕ್ತಿ ಇಲ್ಲೋ ಅಂತ ವಿದ್ಯಾರ್ಥಿಗಳು ಗುರುತಿಸ್ಕೊಂಡು ಏನಪ್ಪ ಅಂದ್ರೆ ಅವ್ರು ಇದ್ದಂಥ ಸಮಯದಲ್ಲಿ ಅವರ ಇದ್ದ ಸ್ಥಳದಲ್ಲಿ ಹೋಗಿ ಫ್ರೀಯಾಗಿ ಮುಟ್ಟಿಸೋದ್ರ ಮುಖಾಂತರ ಆ ಮಕ್ಕಳಿಗೆ ಒಂದು ಶಿಕ್ಷಣಕ್ಕೆ ಏನಪ್ಪ ಅಂದ್ರೆ ಒತ್ತು ಕೊಡೋದ್ರ ಮುಖಾಂತರವಾಗಿ ತಮ್ಮ ಸೇವೆಯನ್ನ ಅಮೋಘ ಸೇವೆಯನ್ನ ಇಲ್ಲಿವರೆಗೂ ಸುಮಾರು ಏನಪ್ಪ ಅಂದ್ರೆ ಒಂದು 20-25 ವರ್ಷಗಳ ಕಾಲ ಅವ್ರ ಸೇವೆಯನ್ನ ಮಾಡ್ಕೊಂಡು ಬಂದ್ರೆ ಇವ್ರದೇನಪ್ಪ ಅಂದ್ರೆ ಅವ್ರ ಸೇವೆಯನ್ನ ಇವತ್ತು ನಾವು ಕನಕಟ್ಟಿವಿ ಅವರನ್ನ ಗುರುತಿಸಿ ಇವತ್ತೇನಪ್ಪ ಅಂದ್ರೆ ಅವರನ್ನ ಒಂದು ಸಂದರ್ಶನ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ನೋಡ್ರಿ ಅವರ ಸಾಧಕರಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಇನ್ನಷ್ಟು ಮತ್ತೊಂದಷ್ಟು ಏನಪ್ಪ ಅಂದ್ರೆ ತಮ್ಮಿಂದ ಕೂಡ ಸಹಾಯ ಆಗ್ಲಿ. ಏನಪ್ಪ ಅಂದ್ರೆ ಅವರು ಇಂಥ ಒಂದು ಪ್ರತಿಭೆ ಇಂಥ ಒಂದು ಏನಪ್ಪ ಸಮಾಜ ಸೇವೆ ಮಾಡುವಂತ ಒಂದು ಪ್ರತಿಭೆ ಮತ್ತೊಂದಷ್ಟು ಏನಪ್ಪ ಅಂದ್ರೆ ಮುಂದೆ ದಿನಮಾಗಲಿ ಹೆಚ್ಚಿನ ಸೇವೆಯನ್ನು ಮಾಡಲಿ ಅನ್ನುವಂಥ ಆಶಯದೊಂದಿಗೆ ನಿಮ್ಮೆಲ್ಲರೂ ಕೂಡ ಈಗ ನಾನು ನಿಮ್ಮ ಮುಂದೆ ಬಸವರಾಜ್ ಹೊಸಮನಿ ಅವರನ್ನ ಪರಿಚಯ ಮಾಡ್ಕೊಳ್ತೀನಿ. ನನಗೆ ಕೇಳಿದಾಗ ಸರ್ ಕೊಡ್ತೀನಿ ಅಂತ ಹೇಳ್ತೀನಿ ಸರ್. ಕೊಡ್ತೀನಿ ಅಂತ ಹೇಳ್ದಾಗ ಸರ್ ಕೊಡ್ಬೇಕಂತಂದ್ರೆ ನನ್ನ ತಲೆ ದುಡ್ಡಿಲ್ಲ ಸರ್. ಬುಕ್ಸ್ ತಂಬರಕ್ಕೆ ಆ ವಿದ್ಯಾರ್ಥಿ ದಿವಸ ಮನೆಗೆ ಬಂದು ಸರ್ ಬುಕ್ ಕೇಳಿ ಸರ್ ನಾನು ಮನೆಗೆ ಹೋಗ್ಲಿ ಅದು ವಿದ್ಯಾರ್ಥಿನಿ ಬಂದು ಹೋಗ್ತೀನಿ ಸರ್. ನಮ್ಮ ತಂದೆಯವರು ಅಂತೇಳಿ ಒಮ್ಮೆ ಬಂದಾಗ ಹಣ್ಣು ಬುಕ್ ಕೊಡ್ತೀನಿ ಅಂತ ಕೊಡೋವಲ್ರಿ ಈಗ ಅಲ್ಲೇ ಒಂದು ವಾರ ಆಗ್ತದೆ ಕೊಡಕ್ಕಾದ್ರೆ ಆಗತ್ತ ಅನ್ಬೇಕಿಲ್ಲ ಇಲ್ಲ ಅನ್ಬೇಕಂತೇಳಿ ಸ್ವಲ್ಪ ಮನ್ಸಿಗೆ ನೋವು ಮಾಡ್ಕೊಂಡು ಹೋಗ್ಯ ಸರ್. ನಾ ಮನೆಗೆ ಬಂದ ಮ್ಯಾಗ ನಮ್ಮ ತಂದೆಯವ್ರು ಸರ್ ಹಿಂಗ ಅವಿ ಎಷ್ಟು ಹೇಳ್ತಾಳ ಮತ್ತೆ ಆಕಿ ಬುಕ್ ಕೊಡ್ತೀನಿ ಅಂತ ರೊಕ್ಕ ಇಸ್ಕೊಂಡಿ ಏನೋ ಅಂತಂದ್ರೆ ಸರ್. ಇಲ್ಲ ರೊಕ್ಕ ಏನು ಇಸ್ಕೊಂಡಿಲ್ಲ ಆದ್ರೆ ಓದಕ್ಕಂತ ಕೊಡ್ಬೇಕಂತಂದ್ರೆ ನನ್ನ ಕೈಲಿ ಆ ಬುಕ್ ಇಲ್ಲ ತಮ್ಮ ರೊಕ್ಕಂದ್ರೆ ರೊಕ್ಕ ಬರುವುದವು ಬಂದಿಲ್ಲ. ಅದಕ್ಕೆ ನಮ್ಮ ತಂದೆಯವರು ಅಂದ್ರೆ ಸರ ನಮ್ಮ ಅಕ್ಕರ್ ಸರ ಮಗಳದು ಕಿವಿಯನ್ನು ಇಟ್ಟಿರ್ತೀವಿ ಸರ್. ಅವನ್ನ ತೊಗೊಂಡೋದು ಅವನ್ನ ಎಲ್ಲರೂ ಒತ್ತಿ ಇಟ್ಟು ತಂದು ಕೊಡು ಅಂತ ಹೇಳಿ ಸರ್. ಅವತ್ತಿನ ಸಂದರ್ಭವಾಗಿ 2,000 ರೂಪಾಯಿಗೆ ನಾನು ಇಟ್ಟು ಸರ್. ಅದನ್ನ ಬಂಗಾರನ್ನ ನಿಮ್ಮ ಅಕ್ಕನ ಮಗಳದ್ದು ಅಡ ಇಟ್ಟು ನಮ್ಮ ತಾಯಿಯರಿಗೆ ಗೊತ್ತಿಲ್ಲ ಸರ್. ಆ ವಿದ್ಯಾರ್ಥಿಗೂ ಸಹಾಯ ಮಾಡಿದ್ರಿ? ಕೊಟ್ಟಿವಿ ಸರ್. ಅದು
ಇವನ್ ಬಿಡಿಸೋಣಕ್ ಸರ ಮತ್ 4 ವರ್ಷ ಹೋಗ್ ಸರ್. ಅದು 5,000 ರೂಪಾಯಿ ಅದು ಬಡ್ಡಿ ಏನೋ ಇಲ್ಲ 5 ಸರ್. ಮತ್ತ ಆಮೇಲೆ ಏನೋ ಮತ್ತೆ ಇದು ಮಾಡಿ ಉಳಿಸ್ಕೊಟ್ಟಿದ್ವಿ. ಅಲ್ಲ ನಿಮ್ಮ ದೊಡ್ಡ ಕಾರ್ಯ ಇದೆ ಇದು. ಒಬ್ಬ ಸಮಾಜ ಸೇವೆಯಕ್ಕೆ ನಾವು ಮನೆಯಲ್ಲಿ ಇದ್ದಂಥದ್ದನ್ನ ತಂದೆಯವರು ಕೂಡ ಪ್ರೋತ್ಸಾಹ ಮಾಡಿದ್ರೆ ನಿಮ್ಮ ಒಂದು ಕಾರ್ಯಕ್ಕೆ. ಇಲ್ಲ ನೀನು ಹೋಗು ಮಾಡು, ಒಂದು ಸಮಾಜ ಸೇವೆ ಮಾಡೋಕೆ ಗೊತ್ತೈತಿ, ಅದನ್ನು ಬಂಗಾರ ಒತ್ತಿ ಇಟ್ಟಾದ್ರೆ ಏನಪ್ಪ ನೀನು ಸಮಾಜ ಸೇವೆ ಮಾಡು ಅಂತ ಮನೆಯ ಅನ್ನುವಂಥದ್ದು ಪಾಲಕರ ಪ್ರೋತ್ಸಾಹದಿಂದ ಕೂಡ ತಾವು ಇಷ್ಟೊಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ರಿ. ಇವು ನೋಡ್ರಿ, ನಾವು ನಮ್ಮದೇ ನೋಡಿಕೊಳ್ಳುವಾಗ ನೀವು ಸಮಾಜಕ್ಕೆ ನಿಮ್ಮನ್ನ ಅರ್ಪಿಸ್ಕೊಂಡಿರಲ್ಲ, ದೊಡ್ಡದದ. ಇಲ್ಲ ಸರ್, ಅದೇನಿಲ್ಲ ಸರ್, ಅದು ನನಗೆ ಕಲಿಯುವಂಥ ಟೈಮ್ ಒಳಗೆ ಸರ್, ಅದು ಕಲಿಯುವಂಥ ಇದು ನಂಗೆ ಗೊತ್ತಾಗಲಿಲ್ಲ ಸರ್. ಬರೀ ಶಾಲೆ ಬಿಡ್ತಿದ್ವಿ ಸರ್, ಅಲ್ಲಿ ಊರಾಗ ಕ್ರಿಕೆಟ್ ಆಡೋದನ್ನ ಮಾಡ್ತಿದ್ವಿ ಸರ್. ಅದು ಶಾಲೆ ಕಲ್ತ ನಂತರ ಬಿಟ್ಟು 1 ವರ್ಷ ಆದ್ಮೇಲೆ ಸರ್ ಎಲ್ಲರೂ ನೋಡಿ ನನಗೆ ಒಂದು ಸ್ವಲ್ಪ ಇದಾಕಂತ ಸರ್, ನಾನು ಓದ್ಬೇಕಾಗ್ತದೆ. ಖರ್ಚು ಮಾಡೋ ಬದಲಾನೆ ಬುಕ್ ಸಂಗ್ರಹ ಮಾಡೋದು ಒಂದು ಹವ್ಯಾಸಬೇಕಂತ. ಅವಾಗ ನಾವು ಗ್ರಂಥಾಲಯ ಮಾಡಬೇಕು ಅಂತೇಳಿ ಒಂದು ಆಲೋಚನೆ ಇಟ್ಟು ಸರ್ ಗ್ರಂಥಾಲಯ ಮಾಡಿದ್ವಿ. ಗ್ರಂಥಾಲಯ ಮಾಡಿ ಸರ ಇವು ಮ್ಯಾಗಝಿನ್ಸ್ ಅನ್ನ ಬಿಟ್ಟು ಸರ ಮನೆಗೆ ಪುಸ್ತಕ ಕೊಡೋದು ಪ್ರಾರಂಭ ಮಾಡಿದ್ವಿ ಸರ್. ಮಾಡಿದಾಗ ಸರ ಒಂದು ವರ್ಷ ಏನಂತಂದ್ ಸರ್ ಬರಗಾಲ ಆಗ್ಬಿಡ್ತು ಸರ್. ಬರಗಾಲ ಆದಾಗ ಸರ ಇವರೆಲ್ಲ ಹೊಲದಾಗ ದುಡಿಮೆ ಅಂತ ಮಾಡುವರು ಸರ್. ಅವರು ದುಡಿಯಕ್ಕೆ ಬೇರೆ ಕಡೆ ಹೋಗ್ಬಿಟ್ಟು ಸರ್. ಅವಾಗ ನಮ್ಮ ಸಂಸ್ಥೆ ಅದು ನಿಲ್ಲುವಂತ ಟೈಮ್ ಬಂದ್ಬಿಡುತ್ತೆ ಸರ್. ಅವಾಗ ನಾ ಏನ್ ಮಾಡಿದ್ ಸರ, ಅವ್ರು ಅಷ್ಟು ಹೋದ್ರು, ನಾ ಬಿಡಬಾರ್ದು ಅನ್ನೋದಕ್ಕೆ ನಾ ಒಟ್ಟು ಒಬ್ಬರಿಗೆಲ್ಲ ಅಲ್ಲಿ ಕೊಡಬೇಕು ಅಂತೇಳಿ ಅವತ್ತಿನಿಂದ ಸರ್ ನಾನು ಯಾರು ಬಿಟ್ರು ಸರ್ ಇವತ್ತಿಗಾರು ಸರ್ ನಾನು ಮನೆಗೆ ಯಾವ ಹುಡುಗರು ಬರ್ತಾವು ಯಾವ ಇದಿಲ್ಲ ಅವ್ರಿಗೆ ಕೊಡುವಂತ ಇದನ್ನ ವ್ಯವಸ್ಥೆ ಸರ್. ಆಮೇಲೆ 2012 ಒಳಗೆ ಇದನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಸರ್. ಇದು ಬರೇ ನನಗೆ ಇದಾಗ್ಬಿಡುದು, ನಾನು ಒಂದು ಸೇವೆ ಮಾಡ್ತಿದ್ದಾಗ ಇನ್ನೇನ್ರ ಮಾಡಿ ಸರ್ಕಾರ ಸೌಲಭ್ಯಗಳನ್ನ ಬಡ ಮಕ್ಕಳಿಗೆ ಸಿಗಬೇಕು ಅಂತೇಳಿ ಇದು ಗ್ರಾಮೀಣ ಪ್ರದೇಶದೊಳಗೆ ನಾವು ಗ್ರಂಥಾಲಯಗಳಲ್ಲಿ ಏನಪ್ಪ ಅಂದ್ರೆ ಪುಸ್ತಕಗಳನ್ನ ಕೊಡ್ತಾರ. ಅದ ನಂತರ ಕಡಿಮೆ ಅಲ್ಲಿ ಕೊಡ್ತಾರಂತ ಸರ್. ಕಡಿಮೆ ಸಾಧಕರು ಕತಿ ಕಾದಂಬರಿ ಇರ್ತಾವ ಸರ್, ಅವು ಏನ್ ಮಾಡ್ತಾರ ಸರ್ 1-2 ಕೊಡ್ತಾರ ಸರ್. ಆಮೇಲೆ ನಮ್ಮಲ್ಲಿ ಸಿಗುವಂತ ಪುಸ್ತಕ ಅಂತ ಒಂದು ಸರ್ ಮಕ್ಕಳಿಗೆ, ಈಗ ಮಕ್ಕಳಿಗೆ ಸರ್ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂತವ್ರಿ. ಆಮೇಲೆ ಈಗಾಗಲೇ ಕಂಪ್ಯೂಟರ್ ಯುಗದೊಳಗೆ ನಾವ್ ಆಮೇಲೆ ಪರ್ಸೆಂಟೇಜ್ ಮಾಡ್ಬೇಕಾಗತ್ತೆ ಸರ್. ಪರ್ಸೆಂಟೇಜ್ ಮಾಡ್ಬೇಕಾದ್ರೆ ಜಾಸ್ತಿ ದುಡ್ಡು ಕೊಟ್ಟು ತರುವಂತ ಇದು ಪಾಲಕರಿಗೆ. ಅವಾಗ ಏನಾಯ್ತು ಸರ್, ಅದಕ್ಕೆ ನಾವೊಂದು ಇಲ್ಲೇ ವಿದ್ಯಾರ್ಥಿಗಳಿಗೆ ಅಂತೇಳಿ ಒಂದು ಉಚಿತವಾಗಿ ಮಾಡಬೇಕು. ಯಾವುದೇ ಒಂದು ರೂಪಾಯಿ ಅಪೇಕ್ಷೆ ತಗೊಳ್ಳಾರ್ದನ ಅದನ್ನ ಮಾಡ್ಬೇಕು ಅನ್ನೋ ಇದಕ್ಕೆ ಇಚ್ಛಾಶಕ್ತಿಯಿಂದ ಅದು ಎಷ್ಟೇ ಇದಾದ್ರು ಸರ ಒಮ್ಮೆ ಅದು ಕಷ್ಟ ಆಗತ್ತೆ ಸರ. ಕಷ್ಟ ಆದ್ರೂ ಅದನ್ನ ಕೊಟ್ಟಾಗ ಆ ಕಷ್ಟ ಎಲ್ಲ ಪರಿಹಾರ ಆಗತ್ತೆ ಸರ್. ಇಲ್ಲ, ಅದನ್ನ ಒಂದು ಸಮಾಜ ಒಂದು ಸೇವೆ ನಿಮ್ಮಲ್ಲಿ ಮೂಡೈತಲ್ಲ, ನಿಮ್ಮನ್ನ ನೋಡಿ ಏನಪ್ಪ ನಾವು ಅನೇಕ ಜನ ಏನಪ್ಪ ಅಂದ್ರೆ ಕಲಿಬೇಕಾದಂಥದ್ದು ಭಾಳ ಐತೆ ಅಂತ. ಬರೀ SSLC ಹೇಳಿದಂಥ ತಾವು ಒಂದು ಏನಪ್ಪ ಅಂದ್ರೆ ಒಂದು ದೊಡ್ಡ ಕೆಲಸಕ್ಕೆ ಗ್ರಾಮೀಣ ಮಕ್ಕಳಿಗೆ ಅಂದರೆ ಎಲ್ಲೆಲ್ಲಿ ಮಕ್ಕಳು ಯಾವ ಒಂದು ಸ್ವಂತ ಊರಲ್ಲ, ಒಂದೇ ಊರಲ್ಲ, ಅನೇಕ ಹಳ್ಳಿಗಳ ನೀವು ಸಂದರ್ಶನ ಮಾಡಿ ಅಲ್ಲಿ ಇರುವಂಥ ಮಕ್ಕಳಿಗೆ ಬಡ ಮಕ್ಕಳ ಹುಡುಕಿ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಪುಸ್ತಕ ಕೊಟ್ಟು ಅವರಿಂದ ಓದುವಂಥ ಹವ್ಯಾಸವನ್ನು ಹೆಚ್ಚಿಸಿ ಅವರನ್ನು ಬಾಳಿಗೆ ಒಂದು ದೀಪವಾಗುವಂಥ ಅನ್ನುವಂಥದ್ದು ತಮ್ಮಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇದೆಯಲ್ಲ, ಆ ಒಂದು ಅಭಿಪ್ರಾಯಕ್ಕೆ ತಾವೇನಪ್ಪ ಅಂದ್ರೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀವಿ. ಯಾಕಂದ್ರೆ ಹಿಂಗೆ ನಿಮ್ಮ ಸೇವೆ ಮುಂದೆ ಬರಲಿ. ಅದೊಂದು ಸರ್ ಹೋದ್ಸಲ ಸರ್ ಫಸ್ಟ್ ಬಂದಂಥ ವಿದ್ಯಾರ್ಥಿನಿಗೆ ಸರ್ ಟ್ಯಾಬ್ ಅನ್ನ ಕೊಟ್ಟಿವಿ ಸರ್. ಐಶ್ವರ್ಯ ತುಪ್ಪದ ಅಂತೇಳಿ ಒಂದು ವಿದ್ಯಾರ್ಥಿನಿಗೆ ನಾವು ಟ್ಯಾಬ್ ಕೊಡ್ತೀವಿ ಅಂತ ಹೇಳಿದ್ವಿ ಸರ್. ಅದರ ಪ್ರಕಾರ ಸರ್ ನಾವು ನಮ್ಮ ಊರಲ್ಲಿ ರಂಭಾಪುರಿ ಜಗದ್ಗುರು ಬಂದಿದ್ರು ಸರ್, ಅವ್ರ ಕೈಲಿನ ಅದನ್ನ ಕೊಡ್ಸಿದ್ರಿ ಸರ್. ಆಮೇಲೆ ಟೀಚರ್ಸ್ ಏನಂದ್ರು ಸರ್, ಇಲ್ಲ ಸರ ನಮ್ಮ ಶಾಲೆ ಒಳಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಪ್ಯಾಡ್ ಇರ್ರಿ ಅಂತಂದ್ರ ಸರ್.
ನಾನೇನು ಸರ್ ಒಬ್ಬರಿಗೆ ಕೊಡಿಸೋಕ್ಕಿಂತ ಅಷ್ಟೇ ಕೊಡಿಸ್ಬಿಡ್ರಿ ಮೇಡಮ್ ಅಂತ ಏನು ಮಾಡಿದ್ರು 150 ಪ್ಯಾಡ್ ಅದ ಸರ್ 150 ಪ್ಯಾಡ್ ಹೌದು ಅದನ್ನ ತಂದು ಕೊಟ್ಟಿವಿ ಸರ್. ಓಹೋ ಅದು ಕೂಡ ಮಾಡಿರಿ. ಹ್ಞೂ ಸರ್ ವರ್ಷ ಒಟ್ಟು ಫಸ್ಟ್ ಸೆಕೆಂಡ್ ಹಿಂಗೈತಿ 1,1500 ಹಿಂಗೈತಿ ಪ್ರೈಸ್ ಸರ್. ಆದ್ರ ಟ್ಯಾಬ್ ಕೊಡ್ಸ್ಬೇಕಂತ ಹೋದ್ಸಲ ಒಂದು ಟ್ಯಾಬ್ ಕೊಡ್ತೀವಿ ಸರ್. ಹೌದಲ್ರಿ ನಿಮ್ಮ ಸ್ವಂತ ದುಡಿಮೆಯಿಂದ ಎಷ್ಟು ಮುಡ್ತೀವಿ ಸರ್ ಅದಕ್ಕೆ? 16,000. ಇದು ಬ್ಯಾಂಕಿಗೆ ಹಾಕಿದ್ದು ಸರ್. ಇದು ಒಟ್ಟ ಬ್ಯಾಂಕಿಗೆ ಹಾಕಿದ್ದು ಇದು ಕೈಯಾಗ ಕೊಟ್ಟಿದ್ದು ಸರ್. ಇದು ಕೈಯಾಗ ಕೊಟ್ಟಿದ್ದು 25,340 ಆಗೈತೆ ಸರ್. ಇದು ಕೈಯಾಗ ಕೊಟ್ಟಿದ್ದು ಸರ್. ಎಷ್ಟು ಕೈಯಾಗ ಕೊಟ್ಟಿದ್ದು ಅದು ಲೈಕ್ ಮಾಡಿ ಅದಕ್ಕಿಂತ ಡಬಲ್ ಆಗತ್ತೆ ರೀ. ಇಲ್ಲ ಸರ್, ಆ ಬ್ಯಾಂಕಿಗೆ ಹಾಕಿದ್ದು ಸರ್ ಇಲ್ಲಿ ಐತೆ ಸರ್. 9,300 ಐತೆ ಸರ್. 9,300 ಸರ್. ಇದು ಒಂದು 25,340 ಸರ್. ಒಟ್ಟು ಟೋಟಲ್ 35,000 ರೂಪಾಯಿ. 35,000 ರೂಪಾಯಿ ಒಂದು ವರ್ಷಕ್ಕೆ ನಿಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಸ್ಕಾಲರ್ಶಿಪ್ಪನ್ನ ತಮ್ಮ ದುಡಿಮೆ ಒಳಗೆ ಕೊಡ್ತೀರಿ. ಅದು ಯಾವ ಡೇಟ್ ಕೊಟ್ಟಿವಿ ಸರ್. ಆಮೇಲೆ ಇವ್ರು ಸಹಿ ಮಾಡಿದ್ದು ಐತೆ ಸರ್. ಕೊಟ್ಟಿದ್ನಲ್ಲ ಸರ್, ಸಹಿ ಮಾಡ್ಕೊಂಡು ಅದು ಸಹ ಇದು ಮಾಡಿ ಸರ್. ಈ ರೀತಿಯಾಗಿ ನಾವು ಒಂದು ಸೇವಾ ಒಂದು ಮಾಡ್ಬೇಕಂತೇಳಿ ಇದು ಮಾಡಿ ಸರ್. ಮಾಡಿರಿ. ಸರ್ ಅದಕ್ಕೆ ನಾವು ಹೆಚ್ಚಿಂದ ಈಗೇನಾಗೈತೆ ಅಂತ ಸರ್, ನಾನು ಒಂದು ಇರ್ತಾರೆ ಸರ್ ಹೇಳ್ರಿ. ಪಂಚಾಯತಿಗೆ ಒಂದು ಲೆಟರ್ ಕೊಟ್ಟಿದ್ದು ಸರ್. ಅಂದ್ರೆ ಕೋವಿಡ್ ಆದಂಥ ಟೈಮ್ನಾಗ ಆದ್ಮ್ಯಾಗ ಸರ ನಮ್ಗೆ ಬುಕ್ ತೊಗೊಳಕ್ಕೆ ಇದಾಗಲಿಲ್ಲ ಸರ್. ಅದು ಅದಕ್ಕೆ ನಾನು ಒಂದು ಮನೆ ಬಂದು ಕೊಟ್ಟಿದ್ದೀನಿ ಸರ್. ಮನೆ ಕೊಟ್ಟಿದ್ರಿ? ಹ್ಞೂ ಸರ್. ಸರ್ ಕೊಡ್ತಿದ್ವಿ ಸರ್ 2011ರಾಗ ಸರ್. 2011 ಈ ರೀತಿ ಇದಾಗ್ಯದ ಸರ್. ಅವು ಅವಾಗಿಂದ ಇದು ಒಂದು ಮನೆ ಒಂದು ಹೌದ್ರಿ. ಈ ತರ ಪುಸ್ತಕಗಳನ್ನ ಮನೆಗೆ ಹೋಗಿ ಕೊಡ್ತಿದ್ರಿ ಮಕ್ಕಳಿಗೆ? ಹ್ಞೂ ಸರ್. ಮಕ್ಕಳಿಗೆ ಸರ್ ಹಿರಿಯರಿಗೆ ಹೋಗಿ ಕೊಟ್ಟು ಸಹಿ ಮಾಡ್ಕೊಂಡು ಅವಾಗ ಇದನ್ನ ಕೊಡೋ ಮುಂದೆ ಸರ್ ನಾವು ಯಾರು ಕಲೀಲಾರ್ದಂತರ ಇದ್ರಿ ಸರ್. ಅಷ್ಟು ಏನರ ಶಾಲೆಯನ್ನ ಕಲಿಯಲಾರ್ದವರೇ ಇದ್ರಿ. ಡೇಟ್ ಆಮೇಲೆ ಲಾಸ್ಟ್ ಇಲ್ಲಿ ಸಹಿ, ಪುಸ್ತಕದ ಬೆಲೆ ಮತ್ತು ಕೊಟ್ಟ ದಿನಾಂಕ, ಮರಳಿ ಕೊಡುವಂತ ದಿನಾಂಕ, ಇಷ್ಟು ಮಕ್ಕಳಿಗೆ ಈ ರೀತಿ ನಾವು ಸರ್ ಒಂದು ರಿಜಿಸ್ಟ್ರೇಷನ್ ಅಲ್ಲಿ ಮನೆಗೆ ಹೋಗಿ ಕೊಡು ಸರ್. ಇದು ಸರ್ ಯಾವ್ಯಾವ ಇದು ಇರ್ತಾರೆ ಅವ್ರು ಬರ್ಕೊಂಡಿರ್ತೀವಿ ಸರ್. ಇದ್ರಾಗಿ ನೀವು ಮಕ್ಕಳಿಗೆ ಕೊಟ್ಟಿರ್ತೀರಿ ಇವು ಏನ್ರಿ ಪುಸ್ತಕಗಳ ಹೆಸರು ಇವು. ತೆನಾಲಿ ರಾಮಕೃಷ್ಣ ಹಾಸ್ಯ ಕಥೆಗಳು, ಮಕ್ಕಳ ಬುದ್ಧಿವಂತಿಕೆ ಕತೆ, ಹಿಂಗೆಲ್ಲ ಕತೆ ಮಾಲಿಕೆ ಜೊತೆಗೆ ಏನಂತಂದ್ರೆ ನೀವು ಕೊಟ್ಟಂತ ದಿನಾಂಕ, ಮರಳಿ ಕೊಟ್ಟ ದಿನಾಂಕ ಹೌದಲ್ರಿ? ಓಕೆ ನೋಡ್ರಿ, ನೀವು ದೊಡ್ಡ ಕಾರ್ಯವನ್ನ ನವಜ್ಯೋತಿ ವಾಚನಾಲಯ ಬೀಗರಿ ಮಾಡಿದ್ವಿ ಸರ್. ಇವು ಮನೆಗೆ ಹೋಗಿ ಸಂಡೆಕೊಮ್ಮೆ ಕೊಡ್ತಿದ್ವಿ ಸರ್. ಸರ್ ನಾವು ಪ್ರತಿ ವರ್ಷನೂ ಸರ್ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಸರ್. ಸ್ಕಾಲರ್ಶಿಪ್ ಕೊಡೋದಂದ್ರೆ ಸರ್ ಹಂಗೆ ಕೊಟ್ರೆ ಅವ್ರಿಗೆ ಅದ್ರ ಬೆಲೆ ಗೊತ್ತಾಗಲ್ಲ ಸರ್. ಹೌದ್ರಿ, ಹಂಗೆ ಕೊಡ್ತಾರ ಅಂತ ಇದು ಮಾಡ್ತಾರೆ ಸರ್. ಅದಕ್ಕೆ ನಾವೇನ್ ಮಾಡಿರ್ತೀವಿ ಸರ್, ಅವ್ರಿಗೆ ಒಂದು ಆ ವರ್ಷದ ಅವ್ರು ಕಲಿಯುವಂಥದ್ದು ಸರ್. ಅಂದ್ರೆ ಇಷ್ಟೇ 8th ಇದ್ರೆ 8th ಸರ್, 9th ಇದ್ರೆ 9th, 7th ಇದ್ರೆ 7th, ಈ ರೀತಿ ಅವ್ರಿಗೆ ಇರುವಂತ ಪಾಠ್ಯ ಪುಸ್ತಕದ ಒಳಗಿನ ನಾವು ಕ್ವಶನ್ ಪೇಪರ್ ತೆಗೆದು ಸರ್ ಅವ್ರಿಗೆ ನಾವು ಪೇಪರ್ ಇಟ್ಟು ಸರ್ ಅದ್ರೊಳಗೆ ಅವ್ರಿಗೆ ಕಲಿಯುವಂತ ಆಸಕ್ತಿ ಮೂಡಿಸಿ ಆಮೇಲೆ ಅದ್ರಾಗ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಸರ್ ನಾವು 600, 1000, 2000 ಮಟ್ಟ ಸರ್ ನೀವು ಸ್ಕಾಲರ್ಶಿಪ್ ಕೊಡ್ತೀರಿ ನಿಮ್ಮ ಸ್ವಂತ ದುಡಿಮೆಯಿಂದ. ಅವು ಕೊಡ್ತಾರ ದಾಖಲೆ ತೋರಿಸ್ರಿ ಸ್ವಲ್ಪ ಅವ್ರಿಗೆ ಹೆಸರು ಸರ್. ಆಮೇಲೆ ಹಾಕಿದಂಥ ಮೊತ್ತ, ಆಮೇಲೆ ಹಾಕಿದಂಥ ಡೇಟ್ ಸರ್, ಹಣ, ಆಮೇಲೆ ಯಾವ ಬ್ಯಾಂಕ್ ಅಂತ ಸರ್ ವಿದ್ಯಾರ್ಥಿಗಳ ಬ್ಯಾಂಕ್ ಹೆಸರು ಸರ್, ಆಮೇಲೆ ಬ್ಯಾಂಕ್ ಖಾತೆ ನಂಬರ್ ಸರ್ ನಾ ಹಾಕಿದ್ದು ಸರ್. ಇದು ಸಂಸ್ಥೆ ಈ ರೀತಿಯಾಗಿ ಸರ್ ನಾವು ನವಜ್ಯೋತಿ ಗ್ರಾಮೀಣ ವಿದ್ಯಾಭ್ಯಾಸ ಸಂಘ ವತಿಯಿಂದ ತಾವು ತಮ್ಮ ಸ್ವಂತ ದುಡಿಮೆಯಿಂದ ಈ ಮಕ್ಕಳಿಗೆ ಏನಪ್ಪ ಅಂದ್ರೆ ಸ್ಕಾಲರ್ಶಿಪ್ ಮಕ್ಕಳ ಒಂದು ಕಲಿಕಾ ಪರಕೆಯನ್ನು ಉತ್ತಮಗೊಳಿಸಲು ನೀವು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ. ಹ್ಞೂ ಸರ್. ನೀವು ಟೋಟಲ್ ಸರ್ 35,000 ರೂಪಾಯಿ. ಎಷ್ಟು ಸರ್? ಅಂದ್ರೆ ನಾ ಬ್ಯಾಂಕಿಗೆ ಹಾಕಿದ್ದು ಸರ್. ಚಲೋ ಒಂದು ಇದನ್ನ ಮಾಡ್ಕೊರಿ. ಯಾರಂದ್ರೆ ಇದನ್ನ? ನಮ್ಮ ನಡ್ಗುಂದಿ ಸರ್. ಅವ್ರ ಪೂರ ಹೆಸರೇ
ಮುತ್ತಣ್ಣ ನಡುಗುನಿಂತೆ ಇಲ್ಲೇ ನರಗಲ್ಲ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಸರ್. ಹೌದಾ ಸರ್? ಅವರು ನಮ್ಮ ಮನೆ ಹತ್ತಿರ ಸರ್, ನಮ್ಮ ಅಣ್ಣಾರವ್ರು ಅವರು ಹೇಳಿದ್ರು ಸರ್. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತೇಳಿ ನಮ್ಮ ಗೆಳೆಯರೆಲ್ಲ ಕೂಡಿ ಸರ್, ಅಂದ್ರೆ ನಮ್ಮ ಒಗ್ಗಟ್ಟು ನೋಡಿದ್ರು ಸರ್. ಅಂದ್ರೆ ನಾವು ಗಣೇಶ ಚೌತಿ ಇಡೋದು, ನಾವು ಅಲ್ಲಿ ಓಣಿ ಒಳಗೆ ಮನೆಗೆ ಹೋಗಿ ಪ್ರಸಾದ ಕೊಡೋದು ನೋಡಿದಾಗ ಅಲ್ಲೋ ಇಷ್ಟೆಲ್ಲ ಒಗ್ಗಟ್ಟೈತಿ. ನೀವು ಕಲೀಲಿಲ್ಲ ಅಷ್ಟ, ಆದ್ರೆ ಒಂದು ಒಳ್ಳೆ ಏನ್ರ ನೀವು ಸಂಘ ಮಾಡ್ಕೊಂಡು ಏನಾರ ಮಾಡ್ಬೋದಲ್ಲ ಅಂತ ಅಂದಾಗ ಸರ್ ನನಗೆ ಅದು ಒಂದು ತಲೆ ಬಂತು ಸರ್. ಒಂದು ಏನ್ರ ನನಗೂ ಕಲಿಬೇಕನ್ನ ಇದಿತ್ತಲ್ಲ ಸರ್, ಒಂದು ಸ್ಪೆಷಲ್ ಗತಿ ಮಾಡಿ ಸರ್. ಎಜುಕೇಶನ್ ರೀ ಅದೇ ನಮ್ದು 10th ಫೇಲ್ ಸರ್. ನಮ್ದು 10th ಫೇಲ್ ಸರ್. ಈಗ ಸರ್ ನಂಗೆ ಯಾವ್ಯಾವ ನಂಗೆ ಗೊತ್ತಿಲ್ಲ ಸರ್. ಹೌದಲ್ರಿ? ಗೊತ್ತಿಲ್ಲ ನೋಡ್ರಿ, ಇಷ್ಟೊಂದು ಏನಪ್ಪ ನೀವು 10th ಫೇಲ್ ಆದ್ರೂ ಕೂಡ ಸಮಾಜಕ್ಕೆ ಅಂತ ಏನಂದ್ರೆ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ರಿ. ನಿಮ್ದೇ ಆದಂತ ಒಂದು ಯಾವ್ದ್ರಿ ಅದು ಸಂಸ್ಥೆ? ನವಜ್ಯೋತಿ ಗ್ರಾಮೀಣ ಅಭಿವೃದ್ಧಿ ವಿವಿಧ ಸಂಘ ಜೊತೆಗೆ ಶಿಕ್ಷಣ ಸೇವಾ ಸಂಸ್ಥೆ ಒಂದು ಗ್ರಂಥಾಲಯವನ್ನು ತೆಗೆದು ಅನೇಕ ಬಡ ಮಕ್ಕಳಿಗೆ ಒಂದು ಉಪಯೋಗ ಆಗುವಂಥ ಕಾರ್ಯವನ್ನು ಇವತ್ತಿಗೆ ನೀವು ಮಾಡ್ಕೊಂಬಂದಿರಿ. ನಿಮ್ಮದೊಂದು ದೊಡ್ಡ ಒಂದು ಕಾರ್ಯ. ಆಮೇಲೆ ಆ ಮಕ್ಕಳಿಂದ ನೀವು ಯಾವುದನ್ನ ಅಪೇಕ್ಷೆ ಮಾಡೋದಿಲ್ಲ. ಇಲ್ಲ ಸರ್, ನಾ ಅಪೇಕ್ಷೆ ಮಾಡೋದು ಒಂದೇ ಸರ್, ಅವ್ರು ಓದಲಿ ಅಂತೇಳಿ. ಓದಿ ಸರ್, ಯಾವಾಗ ಒಂದು ದಿವಸ ಒಂದು ನಿಮಿಷ. ಆದ್ಮೇಲೆ ಇಲ್ಲಿವರೆಗೂ ಬಸವರಾಜ ಹೊಸಮನಿಯವರ ಒಂದು ಅಂತರಾಳದ ಒಂದು ತುಡಿತವನ್ನು, ಅವರ ಸಮಾಜಕ್ಕೆ ಇರುವಂತ ಸಮಾಜದ ಬಗ್ಗೆ ಇರುವಂತ ಕಳೆಕಳೆಯನ್ನ ತಾವೆಲ್ಲ ಇಲ್ಲಿವರೆಗೂ ಕೂಡ ಕೇಳಿದ್ದೀರಿ. ಅವರ ತುಡಿತ ಒಂದೇ, ಮಕ್ಕಳಿಗೆ ಮತ್ತಷ್ಟು ಏನಪ್ಪ ಅಂದ್ರೆ ಈ ಓದುವಂತ ಹವ್ಯಾಸವನ್ನ ಮಕ್ಕಳಿಗೆ ಹೆಚ್ಚಿಸಿ, ಆ ಮಕ್ಕಳು ಏನಪ್ಪ ಮೊಬೈಲನ್ನ ಬಿಟ್ಟು ಪುಸ್ತಕಗಳನ್ನ ಹಿಡಿದು ಒಳ್ಳೆಯ ಭಾರತ ದೇಶಕ್ಕೆ ಒಂದು ಉತ್ತಮ ಪ್ರಜೆಗಳನ್ನ ಹೊರತರಬೇಕು ಅನ್ನೋಂಥ ಒಂದು ಮಹಾದಾಶಯದೊಂದಿಗೆ ಬಸವರಾಜ ಅವರು ಇಂಥದ್ದೊಂದು ಮಹಾ ಸಾಧನೆಯನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಂತ ಬಸವರಾಜ ಹೊಸಮನಿಯವರಿಗೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ಈ ನಮ್ಮ ಕಡಕ ಟಿವಿಯಿಂದ ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ. ಅವಾಗ ಈಗಾಗಲೇ ಹೇಳಿದ್ದಾರೆ ಏನಂತ, ತಾವೆಲ್ಲರೂ ಕೂಡ ನನಗಿನ್ನೂ ಒಂದು ಪುಸ್ತಕದ ಏನು ಅವಶ್ಯಕತೆ ಇದೆ, ತಾವೆಲ್ಲ ನನಗೆ ಪುಸ್ತಕ ಕೊಡೋದ್ರ ಬಗ್ಗೆ ನನಗೆ ಹಣ ಕೊಡೋದು ಬೇಡ, ತಮ್ಮಿಂದ ಒಂದೊಂದು ಪುಸ್ತಕಗಳನ್ನ ಒಂದೊಂದು ಪುಸ್ತಕಗಳನ್ನ ನನಗೆ ಒಂದು ದಾನವಾಗಿ ಕೊಟ್ರೆ ನಾನು ಇನ್ನಿತರ ಮಕ್ಕಳಿಗೆ, ಇನ್ನಿತರ ಕಾಲೇಜ್ ಮಕ್ಕಳಿಗೆ, ಇನ್ನಿತರ ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಮಕ್ಕಳಿಗೆ ಏನಪ್ಪ ಅಂದ್ರೆ ಹೆಲ್ಪ್ ಆಗೋ ರೀತಿ ಒಳಗೆ ನಾನು ಅದನ್ನ ಸಹಾಯ ಮಾಡ್ತೀನಿ, ಮಕ್ಕಳಿಗೆ ಹೋಗಿ ನಾನು ತಲುಪಿಸ್ತೀನಿ ಅನ್ನುವಂಥದ್ದನ್ನ ಆಶಯ ತಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ಅವರಿಗೆ ಆದಷ್ಟು ಏನಪ್ಪಾ ಅಂದ್ರೆ ಅವರಿಗೆ ಸಹಾಯ ಮಾಡ್ರಿ ಅನ್ನುವಂಥದ್ದನ್ನ ತಮಗೆ ಹೇಳ್ತಾ ಇಲ್ಲಿ ಅವರ ಒಂದು ಸಂಪರ್ಕ ಮಾಡ್ರಿ. ಅವರ ಒಂದು ಏನಪ್ಪಾ ಅಂದ್ರೆ ಅವರಿಗೆ ಸಹಾಯ ಮಾಡಿ ಮತ್ತೊಂದಿಷ್ಟು ಅವರ ಸೇವೆಯನ್ನ ಬಲಪಡಿಸಿರಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.